ನಿನಗಾಗಿ ಭಾಗ 17. ವಿಕ್ರಮ್ ಅವಳಿಗೆ ನಿರಂತರವಾಗಿ ತನ್ನ ತುಟಿಗಳಿಂದ ಮುತ್ತನ್ನು ಕೊಡುತ್ತಿರುತ್ತಾನೆ. ಅವಳು ಕೋಪದಿಂದ ಅವನನ್ನು ನೋಡುತ್ತಿರುತ್ತಾಳೆ. ಆದರೆ ಅವನು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾನೆ. ಅವನಿಗೆ ಈ ಪ್ರಪಂಚದ ಅರಿವಿಲ್ಲ. ಅವಳ ಕಣ್ಣುಗಳಿಂದ ನೀರು ಶುರುವಾಗುತ್ತಿದೆ. ಈ ರೀತಿ ಬಲವಂತ ಯಾರಿಗೆ ತಾನೇ ಇಷ್ಟವಾಗುತ್ತದೆ? ಮೊದಲು ಬಲವಂತವಾಗಿ ರೂಮಿನಲ್ಲಿ ಮಾಡುತ್ತಿದ್ದ, ಈಗ ಎಲ್ಲ ಜನರ ಎದುರಿಗೆ ಮಾಡುತ್ತಿದ್ದಾನೆ. ಮುಂದೆ ನನ್ನ ಭವಿಷ್ಯ ಅಂತ ಅವಳಿಗೆ ಭಯ ಆಗಲು ಶುರುವಾಯಿತು. ಅವಳು ತುಂಬ ಕಷ್ಟಪಡುತ್ತಿದ್ದಾಳೆ ಇವನನ್ನು ನಾರ್ಮಲ್ ಸ್ಟೇಜ್ಗೆ ತರಲು. ತನ್ನ ಕಾಲುಗಳಿಂದ ಅವನ ಕಾಲಿಗೆ ಜಜ್ಜಿದಳು. ಆದರೂ ಕೂಡ ಅವನಿಗೆ ತಿಳಿಯುತ್ತಿಲ್ಲ. ಈಗ ಇನ್ನೂ ಭಯ ಜಾಸ್ತಿ ಆಯಿತು. ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಅವನು ಹತ್ತಿರವಾಗುತ್ತಿದ್ದಾನೆ. ಇನ್ನು ತನ್ನ ಕೈಯಲ್ಲಿ ಏನೂ ಆಗುತ್ತಿಲ್ಲ ಅಂತ ಅಸಹಾಯಕತೆಯಿಂದ ಅವಳ ಕಣ್ಣೀರು ಇನ್ನೂ ಜಾಸ್ತಿ ಆಗುತ್ತದೆ. ತುಂಬ ನೋವಿನಲ್ಲಿ ಇರುತ್ತಾಳೆ. ಇಷ್ಟೊಂದು ಅವಮಾನ ಎಂದೂ ಅನುಭವಿಸಿಲ್ಲ. ಎಷ್ಟು ದೊಡ್ಡ ಫಂಕ್ಷನ್, ಮೀಡಿಯಾದವರು ಬಂದಿರುತ್ತಾರೆ. ಅವರ ಎದುರಿಗೆ ಇವನು ಅಂತ ಅವಳ ಎದೆ ಬಡಿತ ಕೂಡ ಜಾಸ್ತಿ ಆಗುತ್ತದೆ. ಅವಳ ಕಣ್ಣೀರು ಅವನ ಕಾಲ ಮೇಲೆ ಬೀಳುತ್ತದೆ. ಆಗ ಅವನಿಗೆ ತಾನು ಎಲ್ಲಿದ್ದೇನೆ ಅನ್ನುವ ಅರಿವು ಆಗಿ ಅವಳನ್ನು ನೋಡುತ್ತಾನೆ. ಅವಳು ಅಳುತ್ತಿರುತ್ತಾಳೆ. ಸಡನ್ನಾಗಿ ವಾಸ್ತವ ಅರ್ಥವಾಗಿ ತನ್ನ ಕೈಗಳನ್ನು ಬಿಟ್ಟು ಬಿಡುತ್ತಾನೆ. ಅವಳಿಂದ ಸ್ವಲ್ಪ ದೂರ ಸರಿಯುತ್ತಾನೆ. ಅವಳ ಮುಖ ಕೋಪದಿಂದ ಕೆಂಪಾಗಿದೆ. ತುಟಿಗಳು ಇವನಿಂದ ಕೆಂಪಾಗಿದೆ. ಇನ್ನೂ ಅವಳಿಗೆ ಅಲ್ಲಿ ನಿಲ್ಲಲು ಕಷ್ಟವಾಗುತ್ತದೆ. ಅವರಿಬ್ಬರ ಸುತ್ತಮುತ್ತ ತುಂಬ ಜನರು ಬಂದಿರುತ್ತಾರೆ. ಎಲ್ಲರೂ ಅವರ ಫೋಟೋಸನ್ನು ತೆಗೆದುಕೊಳ್ಳುತ್ತಿರುತ್ತಾರೆ, ವಿಡಿಯೋ ಮಾಡುತ್ತಿರುತ್ತಾರೆ. ಇನ್ನು ನಾಳೆ ಪೇಪರಲ್ಲಿ ಅಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ನ್ಯೂಸ್ ಚಾನೆಲ್ಗಳಲ್ಲಿ ಈ ವಿಷಯ ವೈರಲ್ ಆಗುತ್ತದೆ ಅಂತ ಅವನು ಅಂದುಕೊಳ್ಳುತ್ತಾನೆ. ಅವಳಿಗೆ ಇದೆಲ್ಲ ಹೊಸದು. ಪ್ರತಿಯೊಬ್ಬರು ಇವರಿಬ್ಬರ ಇಂಟಿಮೇಟ್ ಸೀನನ್ನು ವಿಡಿಯೋ ಮಾಡಿಕೊಳ್ಳುತ್ತಿರುವುದು. ಅವಳಿಗೆ ದುಃಖವಾಗಿ ಅವಳು ಅಲ್ಲಿಂದ ಓಡಿ ಹೊರಟು ಹೋಗುತ್ತಾಳೆ ಅಳುತ್ತಾ. ಅಷ್ಟರಲ್ಲಿ ವಿಕ್ರಮ್ ಅವರ ಅಪ್ಪನ ಗೆಳೆಯ ಬಂದಿರುತ್ತಾರೆ. ಅವರು ಇವರಿಬ್ಬರನ್ನು ನೋಡಿ ಸೂರ್ಯನಿಗೆ ಹೇಳುತ್ತಾರೆ, ನಿನ್ನ ಮಗ ಇಂಪ್ರೂವ್ ಆಗ್ತಾ ಇದ್ದಾನೆ. ಹುಡುಗಿಯರನ್ನು ಕಂಡರೆ ದೂರ ಹೋಗುತ್ತಿದ್ದ. ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಅಂದರು. ಅವನು ಒಪ್ಪಲಿಲ್ಲ. ಆದರೆ ಈಗ ಈ ಯಾರೂ ಇಲ್ಲದ ಆ ಅನಾಥ ಹುಡುಗಿಗಾಗಿ ಎಷ್ಟು ಪ್ರೀತಿಯಿಂದ ಇದ್ದಾನೆ ಅಂತ ಹೇಳಿದಾಗ ವಿಕ್ರಮ್ ಅವರ ಅಪ್ಪ, ನಿಜವಾಗಲೂ ಇದು ಪ್ರೀತಿಯ ಅಥವಾ ಕಾಮವ? ಕೇವಲ ಆ ವಯಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಲು ಆ ಹುಡುಗಿಯನ್ನು ಬಳಸಿಕೊಳ್ಳುತ್ತಿದ್ದಾನ ಅಂತ ಭಯವಾಗುತ್ತದೆ. ಹೌದಾ ಅಂತ ಕೇಳಿದಾಗ, ಇಲ್ಲ, ಇಷ್ಟು ಜನರ ಮಧ್ಯೆ ಅಷ್ಟು ಮೈಮರೆತು ಅವಳಿಗೆ ಮುತ್ತು ಕೊಡುತ್ತಿದ್ದಾನೆ ಅಂದರೆ ಅವಳ ಮೇಲೆ ಇವನ ಮನಸ್ಸು ಸಂಪೂರ್ಣವಾಗಿ ಇದೆ. ಆ ಹುಡುಗಿ ತುಂಬ ಒಳ್ಳೆಯವಳು ಅಂತ ಅನಿಸುತ್ತದೆ. ಮುಖ ನೋಡಿದರೆ ಯಾವುದೇ ಕಾರಣಕ್ಕೂ ಅವಳು ಇವನನ್ನು ಕೈ ಬಿಡುವುದಿಲ್ಲ. ಇವನು ಮಾಡುವ ತಪ್ಪುಗಳನ್ನು ಸರಿ ಮಾಡುತ್ತಾಳೆ. ಮುಖ ನೋಡಿದ ತಕ್ಷಣ ನೀನು ಹೇಗೆ ಹೇಳುತ್ತೀಯ? ನನಗೆ ಆ ಹುಡುಗಿಯ ಬಗ್ಗೆ ಗೊತ್ತು. ನನ್ನ ಬಾಲ್ಯದ ಗೆಳೆಯನ ಮಗಳು. ಅವನ ಹೆಂಡತಿ ಆಕ್ಸಿಡೆಂಟಲ್ಲಿ ಸತ್ತು ಹೋದರು. ನಂತರ ಅವರ ತಮ್ಮನ ಮನೆಯಲ್ಲಿ ಈ ಮಗು ಬೆಳೆದಿದ್ದು. ತುಂಬ ಕಷ್ಟಪಟ್ಟಿದ್ದಾಳೆ. ತುಂಬ ಕಷ್ಟಪಟ್ಟಿದ್ದರಿಂದ ಬದುಕಿನ ಬೆಲೆ ಅವಳಿಗೆ ತಿಳಿಯುತ್ತದೆ. ನಿನ್ನ ಮಗನ ಬಗ್ಗೆ ನೀನು ಇನ್ನು ಯೋಚಿಸಬೇಡ. ಅವನನ್ನು ಸರಿ ಮಾಡುವ ಮುದ್ದುಗೊಂಬೆ ಬಂದಾಗಿದೆ. ಮೊದಲು ಅವರಿಬ್ಬರ ಕಿಸ್ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಹೊರಗಡೆ ಹೋಗದಂತೆ ತಡಿ ಅಂತ ಹೇಳಿದ. ಆದರೂ ಅವರಿಬ್ಬರು ಕಪಲ್ಸ್, ಪರವಾಗಿಲ್ಲ, ಆದರೂ ಬೇಡ ಅಲ್ಲವೇ ಅಂತ ಹೇಳಿದರು. ಎಲ್ಲ ಮೀಡಿಯಾದವರಿಗೆ ಮತ್ತು ಅಲ್ಲಿ ಬಂದ ಗೆಸ್ಟ್ಗಳಿಗೆ ಹೇಳುತ್ತಿರುತ್ತಾನೆ, ಪ್ಲೀಸ್ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಇಂಟಿಮೇಟ್ ಫೋಟೋಸನ್ನು ಪೇಪರಲ್ಲಾಗಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಾಗಲಿ ಹಾಕಬೇಡಿ ಅಂತ ಹೇಳಿದರು. ಎಲ್ಲರೂ ಇವರ ಪ್ರೈವಸಿಗೆ ಬೆಲೆ ಕೊಟ್ಟು ಹಾಕೋದಿಲ್ಲ ಅಂತ ಹೇಳಿದರು. ಅಕಸ್ಮಾತ್ ಹಾಕಿದರೆ ಇದರ ಪರಿಣಾಮವನ್ನು ಅವರು ಅನುಭವಿಸಬೇಕಾಗುತ್ತದೆ. ವಿಕ್ರಮ್ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತಾನೆ. ಸ್ವಲ್ಪ ತಲೆಕೆಟ್ಟರೆ ಅವನಷ್ಟು ವಿಚಿತ್ರ ಮನುಷ್ಯ ಇನ್ನೊಬ್ಬನಿಲ್ಲ. ಅದು ಎಲ್ಲರಿಗೂ ಅನುಭವವಾಗಿದೆ. ಫಿಲ್ಮ್ ಹೀರೋಯಿನ್ ಮಾಲತಿ ಜೊತೆ ಇಂಟಿಮೇಟ್ ಫೋಟೋವನ್ನು ಹಾಕಿದ್ದರು. ಅದು ಸುಳ್ಳಾಗಿದ್ದರೂ ಕೂಡ ಅದನ್ನೇ ನಿಜ ಅಂತ ಪ್ರಚಾರ ಮಾಡುತ್ತಿದ್ದರು. ಈಗ
ಅವರೆಲ್ಲ ಅವರ ಪ್ರೊಫೆಷನ್ನಲ್ಲಿ ಇಲ್ಲ, ಆ ರೀತಿ ಮಾಡಿದ್ದಾನೆ. ಅವರಪ್ಪ ಇದನ್ನೆಲ್ಲ ನೋಡಿ ನಾವು ಯೋಚನೆ ಮಾಡುವುದನ್ನು ನಮಗಿಂತ ಮುಂಚೆ ಇವನು ಮಾಡುತ್ತಾನೆ. ತುಂಬ ಶಾರ್ಪ್ ಇದ್ದಾನೆ ಕೆಲಸದಲ್ಲಿ, ಆದರೆ ಬದುಕಿನ ಭಾವನೆಗಳಲ್ಲಿ ಸಂಘರ್ಷವೇ ಜಾಸ್ತಿ. ಅವನು ಈಗಲಾದರೂ ಸರಿ ಹೋದರೆ ಸಾಕು. ಬದುಕಿನಲ್ಲಿ ಅವನು ತುಂಬ ಕಷ್ಟ ಅನುಭವಿಸಿದ್ದಾನೆ ಅಂತ ಸೂರ್ಯ ಹೇಳಿಕೊಳ್ಳುತ್ತಾರೆ. ಅವರಿಗೆ ಅವರ ಮಗನ ಬಗ್ಗೆ ತುಂಬ ಅನುಕಂಪ. ಅವನಿಗೆ ಅನ್ಯಾಯ ಮಾಡಿದೆ ಅನ್ನುವ ನೋವು. ಯಾವಾಗಲೂ ಪಶ್ಚಾತ್ತಾಪದಲ್ಲಿ ಇರುತ್ತಾರೆ. ಅದಕ್ಕಾಗಿ ಅವನಿಗಾಗಿ ದುಡಿಯಬೇಕು, ಅವನಿಗಾಗಿ ಬದುಕಬೇಕು ಅಂತ ಪ್ರಯತ್ನಿಸುತ್ತಿರುತ್ತಾರೆ. ಇಷ್ಟು ಶ್ರೀಮಂತರಾದರೂ ಪ್ರತಿಯೊಬ್ಬರ ಮನೆಯಲ್ಲಿ ಮುಚ್ಚಿಟ್ಟಿರುವ ರಹಸ್ಯಗಳು ಇರುತ್ತವೆ. ಗುಂಡಿ ತೆಗೆದಷ್ಟು ಆ ರಹಸ್ಯಗಳು ಹೊರಗೆ ಬರುತ್ತವೆ. ಇಲ್ಲಿ ದಮಯಂತಿ ರೂಮಿಗೆ ಓಡಿ ಬಂದು ಬಾಗಿಲನ್ನು ಹಾಕಿಕೊಂಡು ಜೋರಾಗಿ ಅಳುತ್ತಿರುತ್ತಾಳೆ. ಬಾಗಿಲನ್ನು ತೆಗೆದರೆ ಅವನು ಬರುತ್ತಾನೆ. ಅವನ ಮುಖ ಕೂಡ ನೋಡಲು ಇಷ್ಟವಿಲ್ಲ. ಯಾವ ಜನ್ಮದ ಕರ್ಮ ತಿಳಿದಿಲ್ಲ. ನನ್ನ ಬೆನ್ನಿಗೆ ಅಂಟಿಕೊಂಡಿದ್ದಾನೆ. ಮಾನ ಮರ್ಯಾದೆ ಸ್ವಲ್ಪವೂ ಇಲ್ಲ. ಮನುಷ್ಯರು ಸ್ವಲ್ಪವಾದರೂ ಇರುತ್ತಾರೆ, ಆದರೆ ಇಷ್ಟೊಂದು ಎಲ್ಲರ ಎದುರಿಗೆ. ಅದೂ ಅಲ್ಲದೆ ನನಗೆ ಇವನೆಂದರೆ ಇಷ್ಟವಿಲ್ಲ. ಮುತ್ತು ಕೊಡುವುದು, ಅದರಲ್ಲೂ ತುಟಿಗೆ ತುಟಿ ಮುತ್ತು ಕೊಡುವುದು ಅಂದರೆ ಏನು? ವಿಕ್ಕಿ ಮನೆಯವರು ಯಾರಾದರೂ ಬಂದಿದ್ದರೆ ಅಥವಾ ಈ ವಿಷಯ ಟಿವಿಯಲ್ಲಿ ಬಂದರೆ ನಾನು ಏನು ಮಾಡಲಿ ಅಂತ ಇನ್ನೂ ಅಳಲು ಶುರು ಮಾಡಿದಳು. ಎಷ್ಟು ಹೊತ್ತು ಅತ್ತರೂ ಅವಳ ಕಣ್ಣೀರು ನಿಲ್ಲುತ್ತಿಲ್ಲ. ನೋವು ಕಡಿಮೆ ಆಗುತ್ತಿಲ್ಲ. ಏಕೆಂದರೆ ಯಾವುದಕ್ಕೂ ಉತ್ತರವಿಲ್ಲ, ಪರಿಹಾರವಿಲ್ಲ. ವಿಕ್ರಮ್ ಅವಳನ್ನು ನೋಡಲು ರೂಮಿಗೆ ಹೋದ. ಆದರೆ ಅವಳು ಬಾಗಿಲನ್ನು ಹಾಕಿಕೊಂಡಿದ್ದಳು. ಬಾಗಿಲು ಎಷ್ಟು ಬಡಿದರೂ ಕೂಡ ಬಾಗಿಲು ತೆಗೆಯುತ್ತಿಲ್ಲ. ಅವನಿಗೆ ಸ್ವಲ್ಪ ಭಯವಾಯಿತು. ಅವಳಿಗೆ ಏನಾದರೂ ಒಳಗಡೆಯಿಂದ ಹೆಚ್ಚು ಕಡಿಮೆ ಮಾಡಿಕೊಂಡರೆ. ಈಗ ಇನ್ನೂ ಎದೆ ಬಡಿತ ಅವನದು ಜಾಸ್ತಿ ಆಯಿತು. ಜೋರಾಗಿ ಬಾಗಿಲನ್ನು ಬಡಿಯುತ್ತಿದ್ದಾನೆ. ಆ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ. ತುಂಬ ಅಳು ಬರುತ್ತಿತ್ತು ಅವನಿಗೆ. ತಾನು ಏಕೆ ಈ ಕೆಲಸ ಮಾಡಿದೆ? ಅವಳನ್ನು ಇನ್ನೂ ಹೇಗೆ ಸಮಾಧಾನ ಮಾಡುವುದು? ನನಗೆ ಸಮಾಧಾನ ಮಾಡಲು ಬರುವುದಿಲ್ಲ. ಮೊದಲು ಅಮ್ಮ ಹೇಳಿದರು ಅಂತ ಅವಳ ಜೊತೆ ಆ ರೀತಿ ನಡೆದುಕೊಂಡೆ. ಆದರೆ ಈಗ ಅವಳ ಮೇಲೆ ಕೋಪ ಮಾಡಿಕೊಳ್ಳಬೇಕು ಅಂದರೂ ಕೋಪ ಬರುತ್ತಿಲ್ಲ. ಕೆಲಸದವರು ಸಹಾಯ ಮಾಡಿದರು ಬಾಗಿಲನ್ನು ತೆಗೆಯಲು. ಆದರೆ ಏನೇ ಪ್ರಯತ್ನ ಮಾಡಿದರೂ ಬಾಗಿಲು ತೆಗೆಯಲು ಸಾಧ್ಯವಾಗುತ್ತಿಲ್ಲ. ಇನ್ನು ನನಗೆ ಟೆನ್ಷನ್ ಶುರುವಾಯಿತು. ದಾರಿ ಕಾಣುತ್ತಿಲ್ಲ. ತಲೆ ಫುಲ್ಲು ಬ್ಲ್ಯಾಂಕ್ ಆಗುತ್ತಿದೆ. ಅಮ್ಮನ ಬಳಿ ರೂಮಿನ ಕೀ ಇದೆ, ಹೋಗಿ ಕೇಳೋಣ ಅಂದರೆ ಅವಳು ಮನೆಯಲ್ಲಿ ಎಲ್ಲೂ ಇಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿದೆ. ಮನೆಯಲ್ಲಿ ಫುಲ್ಲು ಫಂಕ್ಷನ್ ಇಟ್ಟುಕೊಂಡು ಅಮ್ಮ ಹೊರಗಡೆ ಹೊರಟು ಹೋಗಿದ್ದಾಳೆ. ಈಗ ಇನ್ನೂ ದುಃಖವಾಯಿತು. ಯಾರನ್ನು ಅಂತ ನಾನು ಸಮಾಧಾನ ಮಾಡಲಿ? ನನಗೆ ಏನಾಗುತ್ತಿದೆ? ನನಗೆ ಏನು ಬೇಕು? ನನಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು? ಯಾರು ನನ್ನ ಬದುಕಿನಲ್ಲಿ ಇದ್ದರೆ ಚಂದ? ಅರ್ಥವಾಗುತ್ತಿಲ್ಲ. ಸುಮ್ಮನೆ 2 ನಿಮಿಷ ಕುಳಿತು ಬಿಟ್ಟೆ. ಅಲ್ಲೇ ಕೆಳಗಡೆ ಕುಸಿದು ಕಣ್ಣನ್ನು ಮುಚ್ಚಿಕೊಂಡ. ಆಗ ಸಡನ್ನಾಗಿ ಅವನಿಗೆ ಅವಳ ಮುಖ ನೆನಪಾಯಿತು. ದಮಯಂತಿಯ ಮುಖ. ಈಗ ತಾನೇ ನಗುತ್ತಿದ್ದಳು. ಅವಳ ಅಂದದ ಚಂದದ ನಗು. ಕಣ್ಣು ತೆಗೆದರೆ ಅವಳು ಮುಂದೆ ಇಲ್ಲ. ಮತ್ತೆ ಕಣ್ಣು ಮುಚ್ಚಿದರೆ ಅವಳೇ ನೆನಪಿಗೆ ಬರುತ್ತಾಳೆ. ಅಂದರೆ ನನ್ನ ಬದುಕಿನ ಅಸ್ತಿತ್ವ ಅವಳೇನೋ ಅಂತ ಅವನಿಗೆ ಅನ್ನಿಸಲು ಶುರುವಾಯಿತು. ಏನೋ ಯೋಚಿಸದೆ ಆ ರೂಮಿನ ಕಿಟಕಿಯಿಂದ ಒಳಗೆ ಹೋಗಲು ಪ್ರಯತ್ನಿಸಿದ. ತುಂಬ ಕಷ್ಟಪಟ್ಟ. ತನ್ನ ಮನೆಯಲ್ಲೇ ತಾನು ತನ್ನ ರೂಮಿಗೆ ಕಿಟಕಿಯಿಂದ ಬರುವ ಸಾಹಸ ಪಡುತ್ತೇನೆ ಅಂತ ಅವನು ಜೀವನದಲ್ಲಿ ಅಂದುಕೊಂಡಿರಲಿಲ್ಲ. ಅವಳು ಅಲ್ಲಿ ಕಾಣಲಿಲ್ಲ. ಅವನ ಜೀವ ನಿಂತೇ ಹೋಯಿತು ಅನ್ನುವಷ್ಟು ದುಃಖವಾಗುತ್ತಿದೆ. ನಿಧಾನವಾಗಿ ವಾಶ್ರೂಮ್ ಕಡೆ ಹೋದ. ಆಗ ಅಲ್ಲಿಯ ದೃಶ್ಯವನ್ನು ನೋಡಿ ಬೆಚ್ಚಿದ. ಅವಳು ತನ್ನ ಬಟ್ಟೆಯನ್ನು ಹರಿದುಕೊಂಡು ಶವರ್ ಕೆಳಗಡೆ ಕುಳಿತಿದ್ದಾಳೆ. ಅಳುತ್ತಾ, ಜೋರಾಗಿ ಅಳುತ್ತಿದ್ದಾಳೆ. ಅವಳ ಮೈ ಪೂರ್ತಿಯಾಗಿ ತೇವವಾಗಿದೆ. ಪದೇ ಪದೇ ತುಟಿಯನ್ನು ಉಜ್ಜುತ್ತಿದ್ದಾಳೆ. ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳುತ್ತಿದ್ದಾಳೆ. ಚಿಕ್ಕ ಮಕ್ಕಳು ತಪ್ಪು ಮಾಡಿದಾಗ ತಮ್ಮನ್ನು ತಾವು ದಂಡಿಸಿಕೊಳ್ಳುತ್ತವೆ. ಆ ರೀತಿ ಇವಳು ಮಾಡುತ್ತಿರುವುದನ್ನು ನೋಡಿ ನನಗೆ ದುಃಖವಾಯಿತು. ನಾನು ಮಾಡಿದ ಕ್ಷಣಿಕ ಸುಖದ ತಪ್ಪಿಗಾಗಿ ಇವಳು ಎಷ್ಟು ಕಷ್ಟಪಡುತ್ತಿದ್ದಾಳೆ ಅಂತ. ಅಷ್ಟು ಚಂದದ ಬಟ್ಟೆ ಹಾಕಿದ್ದಳು. ಅದೆಲ್ಲ ಈಗ ಚಿತ್ರ ವಿಚಿತ್ರವಾಗಿ ಹರಿದು ಹೋಗಿದೆ.
ಅವಳಿಗೆ ಅದರ ಅರಿವು ಇಲ್ಲ, ಅದೆಲ್ಲ ಬೇಕಾಗೂ ಇಲ್ಲ. ಸದ್ಯಕ್ಕೆ ಅವಳನ್ನು ಸಮಾಧಾನ ಮಾಡುವುದು ಕಷ್ಟ ಅಂತ ಅಂದುಕೊಂಡೆ. ನನ್ನನ್ನು ನೋಡಿ ಅವಳು ಇನ್ನೂ ಪ್ಯಾನಿಕ್ ಆಗುತ್ತಾಳೆ. ಅದಕ್ಕಾಗಿ ನಾನು ಅವಳಿಗೆ ಕಾಣದಂತೆ ನಿಂತುಕೊಂಡೆ. ಅವಳು ಏನೇನು ಮಾಡುತ್ತಾಳೆ ನೋಡೋಣ, ಏನಾದರೂ ತೊಂದರೆ ಮಾಡಿಕೊಂಡರೆ ಆಗ ಹೋಗಿ ಕಾಪಾಡೋಣ ಅಂತ. ಸ್ವಲ್ಪ ಹೊತ್ತು ಅವಳು ಒಂಟಿಯಾಗಿ ಇರಲಿ ಅಂತ ಅನಿಸಿತು. ನಾನು ಅವಳ ಗಂಡ, ಅವಳಿಗೆ ಮುತ್ತು ಕೊಟ್ಟರೆ ಏಕೆ ಅಷ್ಟು ನೋವಾಗಬೇಕು? ಈಗೆಲ್ಲ ಕಾಮನ್ ಅಲ್ಲವೇ ಪಬ್ಲಿಕ್ಕಲ್ಲಿ ಲಿಪ್ ಕಿಸ್ ಮಾಡುವುದು? ಮತ್ತೆ ಇವಳೇಕೆ ಈ ರೀತಿ ಅಳುತ್ತಿದ್ದಾಳೆ? ಆಗ ಅವಳು ಪದೇ ಪದೇ, ವಿಕ್ಕಿ ನನ್ನನ್ನು ಕ್ಷಮಿಸು, ನಾನು ಎಂಜಲು ಆಗಿದ್ದೇನೆ, ನನಗೆ ಇಷ್ಟವಿಲ್ಲವಾದರೂ ಈ ಪರಿಸ್ಥಿತಿಯಲ್ಲಿ ಇರಬೇಕಾಯಿತು. ಅಷ್ಟು ವರ್ಷ ಇದ್ದರೂ ಕೂಡ ನೀನು ನನ್ನನ್ನು ಮುಟ್ಟಿಲ್ಲ, ಆದರೆ ಇಲ್ಲಿ ಏನು ಆಗಬಾರದು ಅದೆಲ್ಲ ಆಗುತ್ತಿದೆ ವಿಕ್ಕಿ ಅಂತ ಅವಳು ಹೇಳಿದ ತಕ್ಷಣ ನನ್ನ ಕಿವಿ ನೆಟ್ಟಗಾಯಿತು. ಅವಳ ದುಃಖ ನನಗೆ ಅರ್ಥವಾಗುತ್ತಿದೆ. ಅವಳ ಮನಸ್ಸಿನಲ್ಲಿ ಬೇರೆ ಹುಡುಗ ಇದ್ದಾನ? ವಿಕ್ಕಿ, ನನಗೆ ತುಂಬ ಬೇಸರವಾಯಿತು. ನನಗೆ ಏಕೆ ಇಷ್ಟು ಬೇಸರವಾಗುತ್ತಿದೆ? ಅವಳ ಮೇಲೆ ನನಗೆ ನಿಜವಾದ ಭಾವನೆಗಳು ಶುರುವಾಗುತ್ತಿವೆ. ನಾನು ಬೇಕು ಅಂದರು, ನಾನು ಬೇಡ ಅಂದರು, ನಾನು ಒಪ್ಪಿಕೊಂಡರೂ, ನಾನು ಒಪ್ಪಿಕೊಳ್ಳಿಲ್ಲವಾದರೂ ನನಗೆ ಅವಳ ಮೇಲೆ ಪ್ರೇಮ ಶುರುವಾಗಿದೆ ಅಂತ ತನಗೆ ತಾನು ಹೇಳಿಕೊಂಡ. ಅವಳು ಪದೇ ಪದೇ ತನ್ನ ಕೆನ್ನೆಗೆ ಹೊಡೆದುಕೊಳ್ಳುತ್ತಿದ್ದಾಳೆ. ಅವಳನ್ನು ನೋಡಿ ನನಗೆ ಪಾಪ ಅಂತ ಅನಿಸಿತು. ಏನೂ ಮಾಡಲು ತಿಳಿಯುತ್ತಿಲ್ಲ. ಕಳೆದ ಸ್ವಲ್ಪ ದಿನಗಳ ಹಿಂದೆ ಅವಳು ಈ ರೀತಿ ನೋವು ಮಾಡಿಕೊಂಡರೆ ನನಗೆ ಒಂದು ವಿಚಿತ್ರವಾದ ಸುಖ ಸಿಗುತ್ತಿತ್ತು. ನನಗೆ ತಿಳಿಯದೆ. ಆದರೆ ದಿನಗಳು ಬದಲಾದಂತೆ ಅವಳಿಗೆ ನೋವಾದರೆ ನನಗೆ ಹಿಂಸೆ ಆಗುತ್ತದೆ. ಸ್ವಲ್ಪ ಹೊತ್ತಿನ ಬಳಿಕ ನೋಡಿದರೆ ಅವಳು ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅವನು ಅವಳನ್ನು ಕರೆದುಕೊಂಡು ಬಂದು ಹಾಸಿಗೆಯ ಮೇಲೆ ಮಲಗಿಸಿದ. ಆದರೆ ಹಾಸಿಗೆ ಪೂರ್ತಿ ತೇವವಾಯಿತು. ನಂತರ ಅವನು ಅವಳ ಬಟ್ಟೆಯನ್ನು ತೆಗೆಯಬೇಕು ಅಂತ ಪ್ರಯತ್ನಿಸಿದ. ಮೊದಲು ಅವಳ ಕಬೋರ್ಡ್ಗೆ ಹೋಗಿ ಚಂದದ ನೈಟಿ ತೆಗೆದುಕೊಂಡು ಅವಳು ಹಾಕಿದ್ದ ಗೌನನ್ನು ನಿಧಾನವಾಗಿ ತೆಗೆದ. ಜಿಪ್ಪನ್ನು ಬಟನನ್ನು ತೆಗೆಯಬೇಕಾದಾಗ ಕಣ್ಣನ್ನು ಬಿಟ್ಟುಕೊಂಡಿದ್ದ. ಆದರೆ ಅವಳ ಖಾಸಗಿ ಅಂಗಗಳು ಕಾಣಿಸಬೇಕಾದಾಗ ಕಣ್ಣನ್ನು ಮುಚ್ಚಿಕೊಂಡ. ಏಕೆಂದರೆ ಅವಳು ಇನ್ನೂ ಕೂಡ ರೆಡಿಯಾಗಿಲ್ಲ ಅವಳನ್ನು ನನಗೆ ಅರ್ಪಿಸಿಕೊಳ್ಳಲು. ಅವಳಿಗೆ ತಿಳಿಯದೆ ಅವಳ ಜೊತೆ ಅವನಿಗೂ ಕೂಡ ಸ್ವಲ್ಪ ಮುಜುಗರವಾಯಿತು. ಅವನು ಪ್ರೀತಿಯಿಂದ ಬಟ್ಟೆಯನ್ನು ಬದಲಾಯಿಸಿದ, ನೈಟಿ ಹಾಕಿದ, ಅವಳ ಕೂದಲನ್ನು ಚೆನ್ನಾಗಿ ಒಣಗಿಸಿದ್ದ, ಹೇರ್ ಡ್ರೈಯರಿಂದ ಕಾಲಿಗೆ ವಿಕ್ಸನ್ನು ಹಚ್ಚಿದ, ಸ್ವಲ್ಪ ಹೀಟ್ ಆಗಲಿ ಬಾಡಿ ಅಂತ. ಅವಳ ದೇಹ ಹೀಟ್ ಆಗಲು ಏನೇನು ಬೇಕು ಎಲ್ಲ ಮಾಡುತ್ತಿದ್ದ. ಇದೆಲ್ಲ ಅವನಿಗೆ ಹೊಸದು. ಆದರೆ ಅವಳಿಗೆ ತೊಂದರೆ ಆಗಬಾರದು ಅಂತ ಅವನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದ. ಅವಳನ್ನು ಮುಟ್ಟಿದಾಗ ಅವಳು ನನ್ನವಳು ಮಾತ್ರ ಅಂತ ಅವನಿಗೆ ಅನಿಸುತ್ತಿತ್ತು. ಆದರೆ ಪದೇ ಪದೇ ವಿಕ್ಕಿ ಅಂತ ಅವಳು ಹೇಳಿದ್ದು ಅವನಿಗೆ ತುಂಬ ನೋವಾಗುತ್ತಿತ್ತು. ಅಷ್ಟರಲ್ಲಿ ಅವನು ಅಂದುಕೊಳ್ಳದೆ ಇರುವುದು ಹಾಗೆ ಹೋಯಿತು. ಅದೇನೆಂದರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.